ಎಲ್ಲಿಯವರೆಗೂ ಜಾತಿ ವ್ಯವಸ್ಥೆ ಜಾರಿಯಲ್ಲಿರುತ್ತೋ ಅಲ್ಲಿಯವರೆಗೂ ನಮ್ಮ ಕೈನಲ್ಲಿ ಕಕ್ಕಸ್ ಬಾಚಿಸ್ತಾರೆ, ನಮ್ಮನ್ನ ಸೂಳೆಯರ್ನ ಮಾಡೇ ಮಾಡ್ತಾರೆ. ಹೆಮ್ಮೆಯಿಂದ ತಲೆ ಎತ್ತಿ ತಿರುಗುವಂಥ ಸಮಾಜ ನಮ್ಮದಲ್ಲ ಅಂತ ನನಗೆ ನಾಚಿಕೆ ಆಗ್ತಾ ಇದೆ. 2018ರಲ್ಲೇ ಮಂಡನೆ ಆದಂಥ ಒಂದು ಡ್ರಾಫ್ಟ್ ಬಿಲ್ಲು ಇನ್ನೂ ಅಂಗೀಕಾರಕ್ಕೆ ಬಂದಿಲ್ಲ ಅಂತಂದರೆ ನಾವಿನ್ನೂ ಯಾವ ಸ್ಥಿತಿಲಿದ್ದೀವಿ? ವಿಧಾನಸೌಧದ ಮುಂದೆ ಕಕ್ಕಸ್ ಗುಂಡಿನಲ್ಲಿ ಇಳಿದು ಕೆಲಸ ಮಾಡ್ತಾರೆ. ಹೈಕೋರ್ಟಿನ ಮುಂದೆ ಹೈಕೋರ್ಟ್ ಆರ್ಡರ್ ಇದೆ, ಕಕ್ಕಸ್ ಗುಂಡಿ ಒಳಗಡೆ ಇಳಿಬಾರ್ದು. ಯಾಕೆ ಅವ್ರಿಗೆ ಇಂಪ್ಯೂನಿಟಿ ಅನ್ವಯಿಸುತ್ತೆ, ಇವರಿಗೆ ಅನ್ವಯಿಸೋದಿಲ್ಲ? ಇದನ್ನು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇದನ್ನ ಒಂದು ಸೇವೆಯ ಫಲವನ್ನ ಯಾರ್ಯಾರು ಉಣ್ತಾ ಇದ್ದಾರೋ ಅವ್ರು ಎಲ್ಲರನ್ನೂ ಮರೆಯಿಂದ ಮುಂದಕ್ಕೆ ತಕೊಂಡ್ಬಂದು ನಿಲ್ಲಿಸ್ಬೇಕಾಗುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಅಷ್ಟು ಮಾರಲ್ ರೈಟ್ ಇರಬೇಕು. ಈ ಹೆಣ್ಮಕ್ಳಿಗೆ ನಾನು ಬಂದು ನಿಂತ್ಕೋತೀನಿ, ಯಾಕೆ ಅಂತಂದ್ರೆ ಇವ್ರ ಸೇವೆನ ನಾನು ಉಂಡಿದ್ದೀನಿ ಅಂತ ಅನ್ನೋದು ಬರಬೇಕಾಗುತ್ತೆ ಅಂತ. ಅದು ಎರಡನೇದು. ಮತ್ತೆ ಇವರು ನಾವು ಮುದ್ದು ಕಟ್ಟೋದಕ್ಕೆ ನಾವು ಎಲ್ಲರೂ ಕಾರಣ ಅಂತಂದ್ರೆ ಅದಕ್ಕೆ ಪರಿಹಾರವಾಗಿ ಮದುವೆಯನ್ನ ನಾನು ನೋಡ್ಬೇಕಾ? ಮದುವೆ ವ್ಯವಸ್ಥೆ ಇವತ್ತು ಮಾರ್ಕೆಟ್ ಎಕಾನಮಿಯ ಅವಿಭಾಜ್ಯ ಅಂಗ ಆಗಿದೆ. ನಮ್ಮ ಸ್ಟೇಟಸ್ ಕೋನ ಪ್ರದರ್ಶಿಸ್ಕೊಳ್ಳೋದಕ್ಕೆ, ನಮ್ಮ ಆಸ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ, ನಮ್ಮ ಪ್ರತಿಷ್ಠೆಗೋಸ್ಕರ ಮದುವೆಗಳನ್ನ ಮಾಡ್ಕೊಳ್ತಿದ್ದಾರೆ. ಇವತ್ತಿಗೂ ನೋಡಿ, ಕರೋನಾ ಬಂದಂತ ಸಂದರ್ಭದಲ್ಲಿ ಯಾವಾಗ ಲಾಕ್ಡೌನ್ ಆಗಿತ್ತೋ ಅತಿ ಹೆಚ್ಚು ಕೌಟುಂಬಿಕ ದೌರ್ಜನ್ಯ ನಡೆದಿರೋದು ಆ ಹೊತ್ತಲ್ಲಿ. ಈ ಮದುವೆ ಅನ್ನೋದನ್ನ ಫಸ್ಟ್ ಡೆಮೋಕ್ರಟೈಸ್ ಮಾಡಿ, ಈ ಮದುವೆ ಅನ್ನೋ ವ್ಯವಸ್ಥೆಯನ್ನ ಸರಿಪಡಿಸಿ ಸಂವಿಧಾನವನ್ನ ಅಲ್ಲಿಗೆ ತಂದ್ರಿ. ಮದುವೆ ಒಳಗಡೆ ಹೆಣ್ಮಗಳು ಅನುಭವಿಸ್ತಾ ಇರುವಂತ ಹಿಂಸೆ ಏನು ಅನ್ನೋದನ್ನ ನೀವು ಕ್ರೈಮ್ ಬ್ಯೂರೋನಲ್ಲಿ ತಕೊಂಡು ಹೋಗ್ರಿ. ಈ ನಮ್ಮ ಶರ್ಮಾ ಸಮಿತಿ ಇದರಲ್ಲಿ ಮ್ಯಾರಿಟಲ್ ರೇಪ್ ಅನ್ನು ಅಪರಾಧ ಅಂತ ಪರಿಗಣಿಸೋದು ಒಂದು ಆಪ್ಷನ್ ಇತ್ತು, ಸರ್ಕಾರ ಅದನ್ನ ಒಪ್ಕೊಳ್ಳಿಲ್ಲ. ಇದೇ ಮದುವೆ ವ್ಯವಸ್ಥೆಗೆ ನಮ್ಮನ್ನ ತಳ್ತೀರಿ ಅಂದ್ರೆ ಫಸ್ಟ್ ಮದುವೆ ವ್ಯವಸ್ಥೆಯನ್ನ ಸರಿಪಡಿಸ್ರಿ. ಮದುವೆ ಮಾಡ್ಕೊಳ್ಳೋ ಅಂತವ್ರು ದುಡ್ಡಿಗೆ ಮದುವೆ ಮಾಡ್ಕೊಂಡು, ದೇವದಾಸಿ ಹೆಣ್ಮಗಳ ಮಕ್ಕಳನ್ನ ಮದುವೆ ಮಾಡ್ಕೊಂಡ್ರೆ ದುಡ್ಡು ಬರ್ತತೆ ಅಂತ ಮದುವೆ ಮಾಡ್ಕೊಂಡು ಆಮೇಲೆ ಇನ್ನೊಂದು ಮದುವೆ ಆಗಿರೋ ಪ್ರಕರಣ ಸುಮಾರು ಇದಾವೆ. ಅದಕ್ಕೆ ನಾವು ಮದುವೆ ವ್ಯವಸ್ಥೆ ನಿಜವಾದ ಅರ್ಥದಲ್ಲಿ ಡೆಮೋಕ್ರಟೈಸ್ ಆಗಿದ್ಯಾ ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಮದುವೆ ಅನ್ನೋದನ್ನ ಪರಿಹಾರ ಅಂತ ಹೇಳೋದಕ್ಕೆ ಮೊದಲು ಅಂತ. ಹಾಗಾದ್ರೆ ಈ ದೇವದಾಸಿ ವ್ಯವಸ್ಥೆಯನ್ನ ನಾವು ಹೆಂಗೆ ಸರಿಪಡಿಸ್ಬೇಕು ಅಂತಂದ್ರೆ, ಮೊದಲಿಗೆ ಅವಳನ್ನ ಒಂದು ಪ್ರಜೆ ಅಂತ ಒಪ್ಕೊಳ್ಳಿ. ಅವಳಿಗೊಂದು ID ಕಾರ್ಡ್ ಕೊಡ್ರಿ, ಅವಳಿಗೊಂದು ಆಧಾರ್ ಕಾರ್ಡ್ ಕೊಡ್ರಿ, ಎಲೆಕ್ಷನ್ ಕಾರ್ಡ್ ಅನ್ನ ಕೊಡ್ರಿ. ಅವಳು ಎಲ್ಲರಂತೆ ಎಲ್ಲ ಹಕ್ಕುಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಶಿಕ್ಷಣವನ್ನ ಕೊಡಿ. ಶಿಕ್ಷಣಕ್ಕೆ ಕೇಳಿದಾಗ ತಾಯಿ ನ್ಯಾಚುರಲ್ ಗಾರ್ಡಿಯನ್, ಅವನ ಹೆಸರು ಬರೆದ್ರೆ ಅಪ್ಪನ ಹೆಸರನ್ನ ಬರಿಬೇಕಾಗಿಲ್ಲ ಅನ್ನೋದು ಕಾನೂನುಬದ್ಧವಾಗಿದೆ. ಯಾರು ಕೇಳ್ಕೂಡ್ದು, ಕೇಳಿದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಅವ್ರ ಮೇಲೆ ಕೊಡ್ಬೋದು. ಹೆತ್ತಿರೋ ಅಂತ, ಹುಟ್ಟಿಸಿರೋ ಅಂತ, ಸಾಕ್ತಿರೋ ಅಂತ, ಮಕ್ಕಳ ಸಲುವಾಗಿ ಅವಮಾನ ಎದುರಿಸ್ತಾ ಇರೋ ಅಂತವಳನ್ನ ನ್ಯಾಚುರಲ್ ಗಾರ್ಡಿಯನ್ನು ಅವಳ ಹೆಸರು ಬರೆದ್ರೆ ಬೇರೆ ಹೆಸರು ಬರಿಬೇಕಾಗಿಲ್ಲ ಅನ್ನೋದನ್ನ ಮಾಡ್ರಿ. ಎಲ್ಲರಿಗೂ ನವೋದಯ ಶಾಲೆನಲ್ಲಿ ಕೊಡ್ರಿ, ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕೊಡ್ರಿ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಆ ಮಕ್ಕಳಿಗೆ ಕೊಡ್ರಿ. ಕೇಳೋದು ಅಪರಾಧ ಅನ್ನೋದು ಆಗ್ಲಿ. ಆರೋಗ್ಯದ ಕಾರ್ಡ್ ಕೊಡ್ರಿ, ಇವ್ರಿಗೆ ಎಲ್ಲಿಂದ ಎಲ್ಲಿಗೆ ಹೋಗ್ಲಿ ಮುಕ್ತಾಗಿ ಇವ್ರಿಗೆ ಆರೋಗ್ಯ ಕೊಡ್ಬೇಕು ಅಂತ ಅನ್ನೋದನ್ನ ಕೊಡ್ರಿ. ಮತ್ತೆ ಈ ಮೂರನ್ನ ಕೊಡೋದರ ಜೊತೆನಲ್ಲಿ ನಾವು ಖಂಡಿತವಾಗೂ ಮರಿಬಾರ್ದು ಇರೋದು, ಈಗಾಗ್ಲೇನೆ ಹಿಂದೂದರ ಹೊನ್ನಾಪುರ ಅವ್ರು ಹೇಳಿದ್ರು, ಎಲ್ಲಿಯವರೆಗೂ ಜಾತಿ ವ್ಯವಸ್ಥೆ ಜಾರಿಯಲ್ಲಿರುತ್ತೋ ಅಲ್ಲಿಯವರೆಗೂ ನಮ್ಮ ಕೈನಲ್ಲಿ ಕಕ್ಕಸ್ ಬಾಚಿಸ್ತಾರೆ, ನಮ್ಮನ್ನ ಸೂಳೆಯರ್ನ ಮಾಡೇ ಮಾಡ್ತಾರೆ. ಜಾತಿಯ ವಿನಾಶ, ಬಾಬಾ ಸಾಹೇಬರು ಹೇಳಿದಂತ ಜಾತಿ ವಿನಾಶ ಆಗದೆ ಇದನ್ನ ನಾವು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನಾವು ಬರೆದಿಟ್ಕೊಳ್ಬೇಕು. ಯಾಕೆ ಅಂತಂದ್ರೆ ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆ, ಈ ಜಾತಿನಲ್ಲಿ ಹುಟ್ಟಿದವರು ಈ ಕೆಲಸ ಮಾಡ್ಬೇಕು ಅನ್ನೋದು ಇವತ್ತಿಗೂ ಹೋಗಿಲ್ಲ ಸರ್. ಒಂದು 100 ಜನರ ಹತ್ತತ್ರಿಕೆ ಬಂದಿದೆ. ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂದೆ ಕಕ್ಕಸ್ ಗುಂಡಿನಲ್ಲಿ ಇಳಿದು ಕೆಲಸ ಮಾಡ್ತಾರೆ. ಹೈಕೋರ್ಟಿನ ಮುಂದೆ ಹೈಕೋರ್ಟ್ ಆರ್ಡರ್ ಇದೆ, ಕಕ್ಕಸ್ ಗುಂಡಿ ಒಳಗಡೆ ಇಳಿಬಾರ್ದು ಅಂತ. ಇದರಲ್ಲಿ ಹುಡುಕ್ತಾರೆ, ದೇವದಾಸಿಯರು ಈಗಿಲ್ಲ, ಹೊಸಬ್ರನ್ನ ನಾವು ಸೇರಿಸೋದಿಲ್ಲ, ಆಗ್ಲೇನೆ ನಮ್ಗೆ ಬ್ಯಾನ್ ಆಗೋಗ್ಬಿಟ್ಟಿದೆ ಅಂತಾರೆ. ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಹ್ಯಾಸ್ ಬಿನ್ ಬ್ಯಾನ್ಡ್,
ಬಸವಲಿಂಗಪ್ಪ ಅನ್ನೋರು 73ರಲ್ಲಿ ಮಾಡಿದ್ರೆ ಕೇಂದ್ರ ಸರ್ಕಾರ 93ರಲ್ಲಿ ಮಾಡ್ತು, ಮತ್ತೆ 2013ರಲ್ಲಿ ಮಾಡಿದೆ. ಕೇಳಿದ್ರೆ 7,000 ಜನ ಇದ್ದಾರೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಅಂತ ಸರ್ಕಾರದ ವರದಿ. ಅಂದ್ರೆ ಈ ನೊಂದಿರೋ ಹೆಣ್ಣು ಮಕ್ಕಳು, ನೊಂದಿರೋ ಜನತೆ ಸರ್ವರ ಹಿತಾಸಕ್ತಿಗಾಗಿ ಕೆಲಸ ಮಾಡಿದೆ. ಅದನ್ನ ನಾನು ಹೇಳ್ತಿರೋದಲ್ಲ, ಇತಿಹಾಸನ ಹುಡುಕಿ ನೋಡ್ರಿ. ಒದೆ ತಿಂದಿದ್ದವ್ರು ಎಲ್ಲರೂ ಇವತ್ತು 1000 ಸಲ ಹೇಳಿದ್ರು. ಬೇರೆ ಅಣ್ಣನು ಹೇಳ್ದ, ಇನ್ನು ಮಿಕ್ಕದವ್ರು ತಾಯಿ ತಾಯಿ ಅಂತಂದ್ರು. ಯಾರಿಗೆ? ರತ್ನಪ್ರಭಾ ಅವರಿಗೆ. ಅವರೊಬ್ರು ಸರ್ಕಾರಿ ಅಧಿಕಾರಿಯಾಗಿ ಮಾಡಬೇಕಾಗಿರೋ ಕರ್ತವ್ಯವನ್ನ ಮಾಡಿದ್ದಾರೆ. ತಾಯಂದ್ರಿ ಅಂತ ಅಂದ್ಬಿಟ್ಟು ನೆನೆಸ್ಕೊಂಡು ಬಾಬಾ ಸಾಹೇಬ್ರು 2 ಫಾರಿನ್ PhDಗಳನ್ನ ಇಟ್ಕೊಂಡು ಯಾವುದೋ ದೇಶದಲ್ಲಿ ಹೋಗಿ ಬದುಕ್ಬೋದಾಗಿತ್ತು, ಅವರು ಪ್ರೊಫೆಸರ್ ಆಗ್ಬೋದಾಗಿತ್ತು. ಯೂಟರ್ನ್ ತಗೊಂಡು ಬಂದ್ರು, ಹೆಣ್ಮಕ್ಳನ್ನ ಸಂಘಟಿಸಿದ್ರು. ಹೆಣ್ಮಕ್ಳು ಯಾವುದೇ ಚಳುವಳಿಯ ಭಾಗವಾಗಿಲ್ಲ ಅಂತಂದ್ರೆ ಅದು ಅಪೂರ್ಣ ಅಂತ ಹೇಳಿದ್ರು. ಗಂಡ್ ಮಕ್ಕಳು ಮನೆಯಲ್ಲಿ ಅವಳ ಜೊತೆನಲ್ಲಿ ಕೆಲಸ ಮಾಡ್ರಿ, ಮನೆ ಕೆಲಸ ಶೇರ್ ಮಾಡ್ಕೊಂಡ್ರು ಬೆರಿಯಣ್ಣ. ಆಗ ಅವಳು ಚಳುವಳಿಗೆ ಬರಕ್ಕಾಗತ್ತೆ. ಮಕ್ಕಳನ್ನ ಸಾಕೋದು ಇಬ್ಬರದು ಜವಾಬ್ದಾರಿ, ಸಮಾಜದ ಕಣ್ಣುಗಳಿದ್ದಂಗೆ ಮಕ್ಕಳು. ನಾವು ಎಲ್ಲ ವಿಷಯನ ಹೆಣ್ಣು ಮಕ್ಕಳ ಜೊತೆಲಿ ಕುಂತ್ಕೊಂಡು ಚರ್ಚೆ ಮಾಡ್ಬೇಕು ನಾವು, ಆಗ್ಲೇ ಒಂದು ಸಮಗ್ರ ದೃಷ್ಟಿಕೋನ ಬರೋದು ಅಂತ. ಈಗಲ್ಲ, ಮೂಕ ನಾಯಕ ತಂದಂತ ಸಂದರ್ಭದಲ್ಲೇನೆ ಬಾಬಾ ಸಾಹೇಬ್ರು ಹೇಳಿದ್ರು, ಎಲ್ಲಾ ಕಡೆಯಲ್ಲೂ ಹೆಣ್ಮಕ್ಳನ್ನ ಮುಂದಿಟ್ಕೊಂತ ಇದ್ರು. ಅವ್ರ ಕಾಲದಲ್ಲೇನೆ ಹೆಣ್ಣು ಮಕ್ಕಳು ಶಾಲೆ ನಡೆಸ್ತಾ ಇದ್ರು, ಟೀಚರ್ ಅಲ್ಲ, ಇಡೀ ಶಾಲೆ ನಡೆಸ್ತಾ ಇದ್ರು. ಆಗಿನ ಕಾಲಕ್ಕೆ 150 ಜನ ಹೆಣ್ಮಕ್ಳು, ಜೈಬಾಯ್ ಚೌಧರಿ ಪೈಲ್ವಾನ್ರಿದ್ರು ಹೆಣ್ಮಕ್ಳು. ಬಾಬಾ ಸಾಹೇಬ್ರಿಗೆ ಸವರ್ಣೀಯರು ಒಡೆಯೋರು ಜೀವ ಬೆದರಿಕೆ ಇತ್ತು. ಹಿಡ್ಕೊಂಡು ಹೊಡೆಯಕ್ಕೆ ಕಾರ್ ಪುಡಿ ಕೈಯಲ್ಲಿ ಇಟ್ಕೊಂಡು ರೌಂಡ್ ಅಪ್ ಆಗಿ ಕಾದಿರೋಂಥ ಹೆಣ್ಮಕ್ಳು ಇದ್ದಾರೆ ಸರ್. ದಲಿತ ಹೆಣ್ಮಕ್ಳು, ಬೇರೆ ಯಾರು ಅಲ್ಲ, ದಲಿತ ಹೆಣ್ಮಕ್ಳು. ನೀವು ಈ ಪತ್ರಿಕೆಯಲ್ಲಿ ಆ ಹೆಣ್ಮಕ್ಳದು ಒಂದೊಂದನ್ನು ಕಂಡ ಕಾವ್ಯ, ನನ್ನ ಹತ್ರನು ಕತೆಗಳಿದ್ದಾವೆ. ಒಬ್ಬೊಬ್ಬಳನ್ನು ಹೋಗಿ ಮಾತಾಡ್ಸಿದ್ದೀನಿ, ಹೊಟ್ಟೆ ಸಂತ ಆಗಿ ಕೇಳಿಸ್ಕೊಂಡು ಮಾತಾಡಿದ್ದೀನಿ. ಕೊನೆಗೆ ಯಾವತ್ತೂನು ನೀನ್ ಯಾಕೆ ಹೋಗಿ ಕೇಳಲಿಲ್ಲ, ಮಕ್ಕಳನ್ನ ಹುಟ್ಟಿಸ್ತಾ ಬಿಟ್ಟು ಹೋದಂದ್ರೆ, ಅಮ್ಮ ಕಟ್ಕೊಂಡಿರೋ ಹೆಂಡತಿ ಹತ್ರ ಅಮ್ಮ ಹೋಗಿರೋದು, ನಾನು ಹೆಂಗಮ್ಮ ಕೇಳಲಿ ಅಂದ್ರೆ ಹೊರತು ವಾಪಸ್ ಹೋಗೋವನ ಹತ್ರ ಜಗಳ ಆಡಿಲ್ಲ. ಜಗಳ ಆಡ್ಬೇಕು, ಕಾಲರ್ ಪಟ್ಟಿ ಹಿಡ್ಕೋಬೇಕು. ನಮ್ಮಂಥವ್ರು ಅವ್ರು ಕಾಲರ್ ಪಟ್ಟಿ ಹಿಡ್ಕೊಳಕ್ ಹೋದಾಗ ಜೊತೆಯಲ್ಲಿ ಯಾವ ಅಸ್ತ್ರ ಇಟ್ಕೊಂಡು, ನಮ್ಮ ಚಿಂತನೆನ ಇಟ್ಕೊಂಡು, ಬಂದೂಕ್ ಇಟ್ಕೊಂಡು ಅಲ್ಲ, ನಮ್ಮ ಪೇಪರ್ ಇಟ್ಕೊಂಡು, ನಮ್ಮ ಪೆನ್ನನ್ನು ಇಟ್ಕೊಂಡು ಈ ಹೆಣ್ಣು ಮಕ್ಕಳು ಬರಬೇಕು, ಅವ್ರ ಕತೆ ಇರ್ಬೇಕು. ಈ ಫೋಟೋ ಇದೆಯಲ್ಲ, ಸುಮಾರು ಜನ ಗಂಡು ಮಕ್ಳಿದ್ರಿ, ಒಬ್ಳೆ ಪಡಿಯಮ್ಮ ಅವಳೆ. ಇದರಲ್ಲಿ ಇನ್ನು ಮುಂದೆ ಅವರು ರಾರಾಜಿಸಿ ನಮಗೇನಾಗುತ್ತೋ ಅದನ್ನ ನಾವು ಮಾಡೋಣ. ಇಲ್ಲಿವತ್ತು ನೀವು ಬಂದಿದ್ದೀರಲ್ಲ ಈ ಪತ್ರಿಕೆಗೆ, ನಾವು ಸುಮ್ಮನೆ ಬಾಯ್ ಮಾತಲ್ಲಿ ಹೇಳ್ಬಾರ್ದು, ನಡ್ಸ್ರಪ್ಪ ನಾವೆಲ್ಲ ಹಿಂದೆ ಇರ್ತೀವಿ ಅಂತ. ಯಾರಿಗೆ ಹೈಯೆಸ್ಟ್ ದುಡ್ಡನ್ನ ಕೊಟ್ಟು ಈ ಪತ್ರಿಕೆ ಕೊಂಡ್ಕೊಳಕ್ಕಾಗುತ್ತೋ ಕೊಡ್ರಿ. 100 ರೂಪಾಯಿ ಕೊಟ್ಟ, 500 ರೂಪಾಯಿ ಕೊಟ್ಟ. ಮತ್ತೆ ನಾವು ನಮ್ದೊಂದು ಸಣ್ಣದೊಂದು ಓದೋದು ಗುಂಪು ಮಾಡ್ಕೊಂಡಿದ್ವಿ. ಸಾರ ಬಳಗದಿಂದ ಒಂದು ಇಶ್ಯೂಗೆ ನಿಮ್ಗೆ ಎಷ್ಟು ದುಡ್ಡು ಆಗುತ್ತೋ ಅದನ್ನ ನಾನು ಇವತ್ತೇ ಕೊಟ್ಬಿಟ್ಟು. ಯಾಕೆ ಅಂತಂದ್ರೆ 1 ವರ್ಷ ನಾವು ಬೆಂಬಲವಾಗಿ ನಿಂತ್ಕೊಂಡ್ರೆ ತಂತಾನೆ ಅದು ಬೆಳೆಯುತ್ತೆ. ಮತ್ತೆ ಇದನ್ನೇನೋ ನಮ್ಗೆ ಹೊಗಳೋದು ಬೇಕಾಗಿಲ್ಲ, ನಮ್ಮ ಪೇಪರ್ನಲ್ಲಿ ನಮ್ಮ ಹೆಸರನ್ನು ಹಾಕ್ಬೇಕಾಗಿಲ್ಲ. ನಾವು ಯಾರ್ದೋ ಫಲ ಉಂಡಿದೀವಿ, ಈಗ ನಾವು ವಾಪಸ್ ರಿಟರ್ನ್ ಮಾಡೋದಷ್ಟೇನೆ. ಮಾಡ್ಲಿಲ್ಲ ಅಂದ್ರೆ ನೀವು ವಾಪಸ್ ಕೇಳಬೇಕು. DSSನವರು ಇದನ್ನ ಸರ್ಕಾರದ ಮುಂದೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗು ಈಗಲೂ ನಡೀತಿದೆ ಸರ್. ದೇವದಾಸಿಯಾಗಿ ಮುತ್ತು ಕಟ್ಟೋದು ಈಗಲೂ ನಡೀತಿದೆ ಸರ್. ಕದ್ದು ಮುಚ್ಚಿ ಎದರ್ಸಿ ಬೆದರ್ಸಿ ಮುತ್ತು ಕಟ್ಟೋದು ಈಗಲೂ ನಡೀತಾ ಇದೆ ಸರ್. ಅದು ನಮ್ಮ ಅಜೆಂಡಾ. ಎಲ್ಲ ನಾವು DSSನವರು ಅದನ್ನ ಖಂಡಿತ ಬೆಂಬಲಿಸ್ತಾರೆ. ಆದ್ರೆ ಸರ್ಕಾರದ ಮೇಲೆ ಒಂದು ಗುಂಪಾಗಿ ಪ್ರೆಷರ್ ಮಾಡೋದಕ್ಕೆ DSSಗೆ ಸಾಧ್ಯ ಇದೆ. ಅದನ್ನ ಮಾಡ್ಲೇಬೇಕು ನಾವು. ನಾವು ದೊಡ್ಡದಾಗಿ ಏನೆಲ್ಲ ಹೇಳ್ಬೋದು, ಸ್ಯಾಟಲೈಟ್ ಬಗ್ಗೆ ಮಾತಾಡ್ಬೋದು, ಏನೆಲ್ಲ ಮಾತಾಡ್ಬೋದು. ಆದರೆ ಇವತ್ತು ಸಹಜ ಮನುಷ್ಯನ ಬದುಕಿಗೆ ಕೂಡ ಅವಕಾಶ ಕೊಡದೇ ಇರತಕ್ಕಂಥ ಹೀನ ಒಂದು ಸಾಮಾಜಿಕ ವ್ಯವಸ್ಥೆ ನಮ್ಮಲ್ಲಿ ಇದೆಯಲ್ಲಪ್ಪ ಅಂತ ನಾವು ಭಾಳ ನೋವಿನಿಂದ ತಲೆ ತಗ್ಗಿಸ್ಬೇಕಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಮಾಡಿರಬಹುದಾದಂಥ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚಿದ್ದಾವೆ.
ಜನಗಳಿಗೆ ಮಾಡಿರುವಂಥ ಸರ್ವಿಸ್ಗಿಂತ ಹೆಚ್ಚಾಗಿ ಜನಗಳನ್ನ ಸುಲಿದು ತಿಂದಿದ್ದೇ ಹೆಚ್ಚಾಗಿದೆ. ಹಾಗಾಗಿ ನಮ್ಮ ಈ ತಾರತಮ್ಯದ ಈ ಧಾರ್ಮಿಕ ವ್ಯವಸ್ಥೆ ಏನಿದೆ ಅಲ್ಲ, ಅದು ಚಾತುರ್ವರ್ಣ ವ್ಯವಸ್ಥೆ. ವಿಶೇಷವಾಗಿ ಆ ಚಾತುರ್ವರ್ಣ ವ್ಯವಸ್ಥೆಯ ಬೇರೆ ಬೇರೆ ಹಂತಗಳಿವು. ಕಾನೂನಿನ ಮೂಲಕ ಅದನ್ನು ಪರಿಹಾರ ಮಾಡುವ ಒಂದು ಸಣ್ಣ ಪ್ರಯತ್ನ ಕೂಡ ನಡೀತಾ ಇದೆ. ಕಳೆದ 10 ವರ್ಷಗಳ ನಾನು ಸಾಕ್ಷ್ಯಚಿತ್ರವನ್ನು ಕೂಡ ನೋಡಿದೆ, ನಾನು ಪತ್ರಿಕೆಯನ್ನು ಕೂಡ ನೋಡಿದ್ದೀನಿ. ನಾನು ಹಲವಾರು ಕೆಲಸಗಳಾಗಿದ್ದಾವೆ. ಆದರೆ ಇವತ್ತು ಕೂಡ ದೇವದಾಸಿ ಪದ್ಧತಿ ಸಂಪೂರ್ಣ ನಿಂತಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅಲ್ಲಲ್ಲಿ ಅವು ಕೇಳಿಸ್ತಾ ಇದ್ದಾವೆ. ಮತ್ತು ವಿಶೇಷವಾಗಿ ದೇವದಾಸಿ ತಾಯಂದಿರ, ವಿಮುಕ್ತ ದೇವದಾಸಿ ತಾಯಂದಿರನ್ನ ಅವರನ್ನು ನೋಡಿದಾಗ ನನಗೆ ಕರುಳು ಚುರುಕನ್ನುತ್ತೆ, ಕರುಳು ಒಂಥರ ಸಂಕಟ ಆಗುತ್ತದು. ಯಾಕೆಂದರೆ ಅವರುಗಳ ಮುಖದಲ್ಲಿ ಇಡೀ ಭಾರತಾಂಬೆಯ ಮುಖವನ್ನು ನೋಡಿದಾಗ ಅನ್ನಿಸ್ತಾ ಇದೆ ನನಗೆ, ಎಷ್ಟು ನೋವು ಯಾತನೆಗಳನ್ನು ಅವರು ಅನುಭವಿಸಿದ್ದಾರೆ, ಎಷ್ಟು ಅವಮಾನಗಳನ್ನು ಅವರು ಅನುಭವಿಸಿದ್ದಾರೆ. ಬಹುಶಃ ಸಮಾಜ ಸಾವಿರಾರು ವರ್ಷ ಅವರ ಸೇವೆ ಮಾಡಿದ್ರೂ ಅದು ಮುಗಿಯದೇ ಇರತಕ್ಕಂಥ ಋಣ ಅದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಈ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಈ ಅಸ್ಪೃಶ್ಯತೆ ಆಗಲಿ ಅಥವಾ ಈ ಸಾಮಾಜಿಕ ತಾರತಮ್ಯಗಳಾಗಲಿ, ಅದರ ಎಲ್ಲ ಪೂರಕವಾಗಿ ಬೆಳ್ಕೊಂಡು ಬಂದಿರತಕ್ಕಂಥ ಈ ಪದ್ಧತಿಗಳಾಗಲಿ, ಇವುಗಳನ್ನು ಇವತ್ತು ಸಮಾಜ ಅಪರಾಧ ಅಂತ ಪರಿಗಣಿಸ್ತಾ ಇಲ್ಲ. ಕಾನೂನು ಅಪರಾಧ ಅಂತ ಅದು ಪರಿಗಣಿಸ್ತಾ ಇದೆ, ಆದರೆ ಸಮಾಜ ಅದನ್ನು ಅಪರಾಧ ಅಂತ ಪರಿಗಣಿಸ್ತಾ ಇಲ್ಲ. ಎಲ್ಲಿಯವರೆಗೆ ಸಮಾಜ ಇವನ್ನೆಲ್ಲ ಅಪರಾಧ ಅಂತ ಪರಿಗಣಿಸೋದಿಲ್ವೋ ಅಲ್ಲಿಯವರೆಗೂ ಇದನ್ನು ನಾಗರಿಕ ಸಮಾಜ ಅಂತ ನಾವು ಹೇಳಲಿಕ್ಕೆ ಸಾಧ್ಯವೇ ಆಗಲ್ಲ. ನಾವು ಹಾಕೊಳ್ಳೋ ಡ್ರೆಸ್ಸಿಂದ, ನಾವು ಓಡಾಡೋ ಕಾರ್ಗಳಿಂದ, ಹಾರೋ ಏರೋಪ್ಲೇನ್ಗಳಿಂದ ಯಾವುದೇ ಸಮಾಜನ ನಾಗರಿಕ ಅಂತ ಹೇಳಲಿಕ್ಕಾಗಲ್ಲ. ಸಮಾನ ಬದುಕಿದೆಯಾ, ಪರಸ್ಪರ ಗೌರವದಿಂದ ನಾವು ಬದುಕ್ತಾ ಇದ್ದೀವ, ಅದು ನಾಗರಿಕತೆಯನ್ನು ತೋರಿಸುವಂಥ ಒಂದು ಕನ್ನಡಿ ಆಗುತ್ತೆ ಹೊರತು ಉಳಿದವು ಯಾವುದೂ ಆಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಭಾಳ ಪ್ರಧಾನವಾಗಿ ನನಗನ್ಸೋದು ಈಗ ಇರ್ತಕ್ಕಂಥ ಅಥವಾ ಈಗಾಗಲೇ ಒಂಥರ ಕ್ರೂರ ಬದುಕಿನಿಂದ ಹೊರಗಡೆ ಬಂದಿರತಕ್ಕಂಥ ಮಹಿಳೆಯರಿಗೆ ಪುನರ್ವಸತಿ ಕಲ್ಪಿಸ್ಕೊಡೋದು ಭಾಳ ಪ್ರಧಾನವಾದ್ದು. ಅದನ್ನು ಸರ್ಕಾರ ಆದ್ಯತೆಯಿಂದ ಮಾಡಬೇಕು. 2018ರಲ್ಲೇ ಮಂಡನೆ ಆದಂಥ ಒಂದು ಡ್ರಾಫ್ಟ್ ಬಿಲ್ಲು ಇನ್ನೂ ಅಂಗೀಕಾರಕ್ಕೆ ಬಂದಿಲ್ಲ ಅಂತಂದರೆ ನಾವಿನ್ನೂ ಯಾವ ಸ್ಥಿತಿಯಲ್ಲಿದ್ದೀವಿ? ನನಗನ್ನಿಸುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಗಮನಕ್ಕೆ ನೀವುಗಳು ಇದನ್ನು ತರಬೇಕಾಗಿದೆ. ತಂದರೆ ಅವರ ಆದ್ಯತೆ ಮೇಲೆ ಮಾಡ್ತಾರೆ ಅಂತ ನನಗೆ ನಿಜವಾಗಲೂ ಅನ್ನಿಸ್ತಾ ಇದೆ. ಅಟೆಂಡರ್ ಪೋಸ್ಟ್ ಫಿಲ್ ಮಾಡಬೇಕು ಅಂತ ಒಂದು ಆರ್ಡರ್ ಬಂತು. ಆವಾಗಲೂ ಸಹ ಪುರುಷರ ಜೊತೆಗೆ ಎಲ್ಲೆಲ್ಲಿ ಒಬ್ಬರೊಬ್ಬರು ದೇವದಾಸಿ ಹೆಣ್ಣು ಮಕ್ಕಳಿಗೆ ಅಟೆಂಡರ್ ಆಗಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ, ಜಿಲ್ಲಾ ಪರಿಷದಲ್ಲಿ ಎಲ್ಲೆಲ್ಲಿ ಹಾಕ್ಲಿಕ್ಕೆ ಸಾಧ್ಯವಾಯಿತು ಅವೆಲ್ಲ ಅವರಿಗೆ ಆವಾಗಲೂ ಅಪಾಯಿಂಟ್ಮೆಂಟ್ ಕೊಡಿಸಿದ್ದೀವಿ. ಅದೇ ರೀತಿ ಈ ಪೊಲೀಸ್ ಕಾನ್ಸ್ಟೇಬಲ್, ನನಗೆ ಅದು ನೆನಪಿಲ್ಲ, ಪೊಲೀಸ್ ಕಾನ್ಸ್ಟೇಬಲ್ಸ್ನ ಕೊಟ್ಟಿದ್ದೀವಿ ಅಂತ ರಾಜೇಂದ್ರ ನೆನಪು ಮಾಡ್ತಾ ಇದ್ದಾರೆ. ಈ ರೀತಿ ಏನಂದರೆ ದೇವದಾಸಿ ಪುನರ್ವಸತಿ ಕಾರ್ಯಕ್ರಮಕ್ಕೆ ಒಂದು ಹೊಸ ರೂಪ ನಾವು ಆವಾಗಲೂ ಕೊಟ್ಟಿದ್ದೀವಿ. ನಂತರ ನನಗೆ ಯಾವಾಗಲೂ ರಾಯಚೂರು ಅನುಭವ, ದೇವದಾಸಿಗಳ ಜೊತೆ ಕೆಲಸ ಮಾಡಿರೋದು, ಅದು ಒಂದು ನನ್ನ ಸರ್ವಿಸಲ್ಲಿ ಒಂದು ಒಳ್ಳೆಯ ಅನುಭವ ಅಂತ ನಾನು ಯಾವಾಗಲೂ ತಿಳ್ಕೊಳ್ತಾ ಇರ್ತೀನಿ. ಯಾಕಂದರೆ ಎಲ್ಲರಿಗಂತ ಒಂದು ಅವಕಾಶ ಸಿಗೋದಿಲ್ಲ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.